ಇವತ್ತು ಸಂವಿಧಾನದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ವ್ಯವಸ್ಥೆಯಲ್ಲಿ ನಾವು ಭೀಮಾ ನಾಯಕ್ ಅವರು ಎಲ್ಲರೂ ಕೂಡ ನಾವು ಶಾಸಕರಾಗಲಿಕ್ಕೆ ಇದು ಸಾಧ್ಯ ಆಗಿದೆ. ಇದನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ವಿ. ಮೊದ್ಲು ಯಾರು ಮೀಸಲಾತಿ ಕೊಟ್ಟಿದ್ರಪ್ಪ? ಕೊಟ್ಟಿದ್ರು ಜಮಣ ಗಡಿ ಜಮಣ. ಇವತ್ತು ಮೀಸಲಾತಿ ಕೊಟ್ಟಿದ್ದು ಕಾಂಗ್ರೆಸ್. 2 ಎಕರೆ 3 ಎಕರೆ ಜಮೀನು ಕೊಟ್ಟಿದ್ದು ಕಾಂಗ್ರೆಸ್. ಇವತ್ತು 72,000 ಕೋಟಿ ಸಾಲ ಮನ್ನಾ ಮಾಡಿದ್ದು ಕಾಂಗ್ರೆಸ್. ಇವತ್ತೆಲ್ಲ ಮಕ್ಕಳಿಗೆ ಎಜುಕೇಶನ್ ನಲ್ಲಿ ಇವತ್ತು ಮೆಡಿಕಲ್ ಸೀಟು, ಉದ್ಯೋಗದಲ್ಲಿ 80% ಸಂವಿಧಾನಕ್ಕೆ ತಿದ್ದುಪಡಿ ತಂದು 371 ತಂದಿದ್ದು ಕಾಂಗ್ರೆಸ್. ಹೌದಲ್ರಿ? ಡ್ಯಾಮ್ ಕಟ್ಟಿದ್ದು ಕಾಂಗ್ರೆಸ್, ನೀರಾವರಿ ಕೊಟ್ಟಿದ್ದು ಕಾಂಗ್ರೆಸ್, ಜಿಂದಾಲ್ ಅಂತ ಕಂಪನಿ ಕೊಟ್ಟಿದ್ದು ಕಾಂಗ್ರೆಸ್, BMM, SLR ದೊಡ್ಡ ಕಿರ್ಲೋಸ್ಕರ್ ಕಂಪನಿಗಳು ಕೊಟ್ಟಿದ್ದು ಕಾಂಗ್ರೆಸ್. ಮಕ್ಕಳಿಗೆ ಉದ್ಯೋಗ, ರೈತರಿಗೆ ನೀರಾವರಿ, ಜೊತೆಗೆ ಜನಜೀವನ ಮಾಡ್ಲಿಕ್ಕೆ ಇದಕ್ಕೆಲ್ಲರೂ ಕೂಡ ಮನೆ ಮಠ ಕೊಟ್ಕೊಂಡಿದ್ದು ಕಾಂಗ್ರೆಸ್. ಇವತ್ತೆಲ್ಲ ಕೂಡ ಲೆಕ್ಕ ಕೊಡ್ತೀವಿ. ಇವತ್ತು ಅದೇ ತರ ಒಂದು ಎಕ್ಸಾಂಪಲ್ ಇದು ಕೊಟ್ಟಿದ್ದು. ನಮ್ ಗಡಿಗೆ ಜಮಣ್ಣ ಬಂದಿದ್ದ ಕೊಟ್ಟು ಕಳ್ಸಿದೆ. ನೋಡಪ್ಪ, ನಾವೇನ್ 20 ವರ್ಷ ಮಾಡಿದ್ವಿ, ಈ ತರ ಲೆಕ್ಕ ಕೊಡ್ತಾ ಇದೀವಿ. ಲೆಕ್ಕ ಹೇಳ್ಬೇಕಲ್ಲ, ಏನ್ ಕೆಲಸ ಮಾಡಿದೀವಿ ಅಂತ. ಅದಕ್ಕೆ ತಾನೇ ಸೊಂಡ್ರನಹಳ್ಳಿ 4 ಬಾರಿ ಶಾಸಕನಾಗಿ ಮಾಡಿ ಇವತ್ತು ದಿನ ಸಚಿವರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ತಾನೇ ಇದು ನೋಡ್ಕೊಂಡು ನೆನಪಿನಿಂದ ಸೇರೋದು. ಕರೆಕ್ಟ್ ಅಲ್ಲ? ಇವತ್ತೇನಾದ್ರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಲೆಕ್ಕ ಕೊಟ್ಟಾರ? 10 ವರ್ಷ ಎಷ್ಟು ಉದ್ಯೋಗ ಕೊಟ್ಟಿದ್ದೀನಿ, 10 ವರ್ಷ ಇವತ್ತಿನ ದಿನ ಯಾರಿಗೆ 15 ಲಕ್ಷ ಹಾಕಿದ್ದೀನಿ, ಇವತ್ತಿನ ದಿನ ಗ್ಯಾಸ್ ಬೆಲೆ ಏನು, ಡೀಸೆಲ್ ಬೆಲೆ ಏನು, ಪೆಟ್ರೋಲ್ ಬೆಲೆ ಏನು, ಮನೆಗಳು ಕೊಟ್ಟಿದೀವಿ, ರೈತರಿಗೆ ಸಾಲ ಮನ್ನಾ ಮಾಡಿದೀವಿ. ಏನ್ ಲೆಕ್ಕ ಹೇಳ್ಬೇಕಲ್ಲ? ಅದೆಲ್ಲ ಲೆಕ್ಕ ಹೇಳೋದಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.